ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ತಿಳಿಸಿಕೊಡುವ ವಿಷಯವೇನೆಂದರೆ OTP ಇಲ್ಲದೆ ಆಧಾರ್ ಕಾರ್ಡ್ ಅನ್ನು ಹೇಗೆ ಡೌನ್ಲೋಡ್ ಮಾಡುವುದೆಂದು ತಿಳಿಸಿಕೊಡುತ್ತೇನೆ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಿಮ್ಮ ಮೊಬೈಲಿನಲ್ಲಿ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿ, ಅದರಲ್ಲಿ ಆಧಾರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಬಳಿಕ ಆಧಾರ್ ಅಂತ ಆ್ಯಪ್ ಬರುತ್ತದೆ. ಮೊದಲನೇದಾಗಿ ಅದನ್ನು ಇನ್ಸ್ಟಾಲ್ ಮಾಡಿ. ಹಾಗೆಯೇ ಅದರ ಜೊತೆ ಆಧಾರ್ ಫೇಸ್ RD ಅಂತ ಆ್ಯಪ್ ಬರುತ್ತೆ, ಅದನ್ನು ಕೂಡ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇವು ಎರಡು ಆ್ಯಪ್ ಇದ್ದರೆ ಮಾತ್ರ ಇದಕ್ಕೆ ಸಪೋರ್ಟ್ ಆಗುತ್ತದೆ. ಆ್ಯಪ್ ಇನ್ಸ್ಟಾಲ್ ಆದ ಬಳಿಕ ಓಪನ್ ಮಾಡಿ. ಓಪನ್ ಮಾಡಿದ ಬಳಿಕ ಅಲಾವ್ ಕೇಳುತ್ತದೆ, ಅಲಾವ್ ಕೊಡಿ. ಡಿಸ್ಕವರ್ ಪೇಸ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಡಿ, ನೆಕ್ಸ್ಟ್ ಕೊಡಿ, ನೆಕ್ಸ್ಟ್ ಕೊಡಿ. ನಂತರ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಕೇಳುತ್ತದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ನಂತರ ಕಂಟಿನ್ಯೂ ಕೊಡಿ. ಟರ್ಮ್ ಆ್ಯಂಡ್ ಕಂಡೀಷನ್ ಬರುತ್ತದೆ. ಕೆಳಗಡೆ ಒಂದು ಬಾಕ್ಸ್ ಬರುತ್ತೆ, ಅದನ್ನು ರೈಟ್ ಮಾರ್ಕ್ ಹಾಕಿ ಪ್ರೊಸೀಡ್ ಕೊಡಿ. ನಂತರ ಸೆಲೆಕ್ಟ್ ಸಿಮ್ ಅಂತ ಬರುತ್ತದೆ. ಸಿಮ್ ಯಾವುದೇ ಆಗಿದ್ದರೂ ನಡೆಯುತ್ತದೆ, ಆಧಾರ್ ಕಾರ್ಡಿಗೆ ಲಿಂಕ್ ಆಗದೇ ಇದ್ದರೂ ನಡೆಯುತ್ತದೆ. ಅದನ್ನು ಸೆಲೆಕ್ಟ್ ಮಾಡಿ. ಕಂಟಿನ್ಯೂ ಫೇಸ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಫೇಸ್ ಅಥೆಂಟಿಕೇಶನ್ ಕೇಳುತ್ತದೆ, ಅದು ಫೇಸನ್ನು ಗ್ರೀನ್ ಬರುವ ಹಾಗೆ ಹಿಡಿಯಿರಿ. ಅದರಲ್ಲಿ ನಿಮ್ಮ ಕಣ್ಣನ್ನು ಪೇಕಿಸಿ ಫೇಸ್ ಅಥೆಂಟಿಕೇಶನ್ ಸಕ್ಸಸ್ ಆಗುತ್ತದೆ. ನಂತರ ಪ್ರೊಸೀಡ್ ಕೊಡಿ. ಎಂಟರ್ ಯುವರ್ ನ್ಯೂ ಪಿನ್ ಅಂತ ಕೇಳುತ್ತದೆ, ಅಂದರೆ ನೀವು ಆ್ಯಪನ್ನು ಓಪನ್ ಮಾಡಲು ಪಾಸ್ವರ್ಡ್ ಇಡಬೇಕಾಗುತ್ತದೆ. 6 ಅಂಕಿ ಇದು. ಕನ್ಫರ್ಮೇಷನ್ಗಾಗಿ ಎರಡು ಸಲ ಹೊಡೆಯಿರಿ. ಆಮೇಲೆ ಇದು ಎಲ್ಲ ಓಪನ್ ಆಗಂತಲೇ ಇದನ್ನು ಕೇಳುತ್ತದೆ, ಅದಕ್ಕೆ ನೆಕ್ಸ್ಟ್ ಕೊಡಿ. ನಂತರ ಶೇರ್ ID ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಧಾರ್ ಅಂತ ಇರುತ್ತದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಕೊಡಿ. ನಿಮ್ಮ ಆಧಾರ್ ಡೌನ್ಲೋಡ್ ಆಗಿದೆ, ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಬಳಿಕ ಪಾಸ್ವರ್ಡ್ ಕೇಳುತ್ತದೆ. ನಿಮ್ಮ ಹೆಸರಿನ ಮೊದಲ 4 ಅಕ್ಷರಗಳನ್ನು ಕ್ಯಾಪಿಟಲಲ್ಲಿ ನಮೂದಿಸಿ. ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತಿನ ಇಸ್ವಿಯನ್ನು ನಮೂದಿಸಿ. ನಮೂದಿಸಿದ ಬಳಿಕ ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದ್ದು ಓಪನ್ ಆಗಿರುತ್ತದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.